ಗ್ಯಾಂಗ್ನ ಕ್ರೌರ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಹೆಂಗ್ ಸಾಕ್ತು ಅನ್ನೋದ್ರ ಡೀಟೇಲ್ಸ್ ನಾವು ನೋಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಕಾಮಾಕ್ಷಿಪಾಳ್ಯ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ. ಕೊಲೆ ಕೇಸ್ನ ಬೆನ್ನು ಬಿತ್ತಿದ್ದೆ ಮೊದಲಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು. ಡಿ ಗ್ಯಾಂಗ್ನ ಹೆಡೆಮುರಿ ಕಟ್ಟುವಲ್ಲೂ ಕೂಡ ಇದೇ ಪೊಲೀಸರು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದರು. ಮರ್ಡರ್ ಗ್ಯಾಂಗ್ನ ಒಟ್ಟು 17 ಮಂದಿಯನ್ನ ಬಂಧಿಸುವಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಟ ದರ್ಶನ್, ಪವಿತ್ರ ಗೌಡ, ವಿನಯ್, ದರ್ಶನ್ ಮ್ಯಾನೇಜರ್ ನಾಗರಾಜ್, ಪ್ರದೋಷ್, ರಾಘವೇಂದ್ರ, ಅನುಕುಮಾರ್, ಆಮೇಲೆ ಈ ವಿಲೇವರಿ ಬಾಯ್ಸ್ ಇದ್ರಲ್ಲ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯಕ್, ಕೇಶವ್ ಮೂರ್ತಿ, ದೀಪಕ್ ನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕೇಸ್ನಲ್ಲಿ ಯಾರೊಬ್ಬರೂ ತಪ್ಪಿಸಿಕೊಳ್ಳದಂತೆ ಎಚ್ಚರಿಕೆಯನ್ನ ಕೂಡ ವಹಿಸಿದ್ರು. ಕೇಸ್ನಿಂದ ಬಚಾವಾದೆ ಅಂತ ಅಂದುಕೊಂಡಿದ್ದ ದರ್ಶನ್ಗೂ ಬಿಸಿ ಮುಟ್ಟಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ರು. ಪ್ರಭಾವ ಇದೆ, ಸ್ಟಾರ್ಡಮ್ ಇದೆ, ದುಡ್ಡಿದೆ, ನನ್ಯಾರು ಮುಟ್ಟೋರು ಅಂತ ಮೆರಿತಾ ಇದ್ದವರಿಗೆ ಮುಟ್ಟಬಹುದು, ಕಾನೂನಲ್ಲಿ ಅದಕ್ಕೆ ಪವರ್ ಇದೆ ಅಂತ ತೋರಿಸಿ ಕೊಟ್ಟಿದ್ದು ಇದೇ ಪ್ರಕರಣ. ಒನ್ ಆಫ್ ದ ಕೈಂಡ್ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು. ಆಮೇಲೆ ಗೋಲ್ಡನ್ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಿದೆ ಈ ತನಿಖೆಯ ವೈಖರಿ ಹಾಗೂ ಚಾರ್ಜ್ ಶೀಟ್ ಇದೆಯಲ್ಲ, ಅದನ್ನ ನೋಡಿದಂತಹ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು ಇದೇ ಮಾತನ್ನ. ಸಣ್ಣ ಸಣ್ಣ ವಿಚಾರಗಳನ್ನ ಕೂಡ ಗಮನ ಹರಿಸಿದ್ದಾರೆ. ನಿನ್ನೆ ನಾವೇ ಒಂದು ಸ್ಟೋರಿಯನ್ನ ಬ್ರೇಕ್ ಮಾಡಿದ್ವಿ. ಮಣ್ಣನ್ನ ಕೂಡ ಅಲ್ಲಿ ಟೆಸ್ಟ್ ರಿಪೋರ್ಟ್ ತೆಗೆದುಕೊಳ್ಳೋದ್ರ ಮೂಲಕ ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಕೇಸ್ ಗಟ್ಟಿಯಾಗಿ ಉಳಿಯುವಂತೆ ನೋಡ್ಕೊಳ್ತಾ ಇದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಒಂದು ಸಣ್ಣ ಎಕ್ಸಾಂಪಲ್ ನಾನು ಎಷ್ಟೊಂದ್ಸಲ ಹೇಳ್ತಾ ಇದ್ದೆ ಅದನ್ನ. ಶವದ ಪ್ಯಾಕೇಜ್ ಅನ್ನ ಅನೇಕ ಕ್ರೈಮ್ ನಲ್ಲಿ ಸರಿಯಾಗಿ ಮಾಡಿಲ್ಲ ಅಂತ ಜಡ್ಜ್ ಮುಂದೆ ಹೋದಾಗ ಕ್ರಾಸ್ ಎಕ್ಸಾಮಿನೇಷನ್ ಕೇಸ್ ಬಿದ್ದೋಗಿದ್ದು ಇದೆ. ಡೈಯಿಂಗ್ ಡಿಕ್ಲರೇಷನ್ ಇದ್ದಂತಹ ಪ್ರಕರಣದಲ್ಲಿ ಅಕ್ವಿಟ್ ಆಗಿದ್ದು ಇದೆ ಆರೋಪಿಗಳು. ಸೊ ಇಲ್ಲಿ ಅಂತಹ ಲೂಪ್ ಹೋಲ್ಸ್ಗಳು ಇರಬಾರ್ದು ಅಂತ ಹೇಳಿ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೂಡ ಗಮನ ಕೊಟ್ಟರು ಪೊಲೀಸರು. ರೈಟ್, ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಚಿಕ್ಕ ಚಿಕ್ಕ ವಿಚಾರದಲ್ಲೂ ಲೂಪ್ ಹೋಲ್ ಇಂದ ಕೇಸ್ ಕುಸ್ತು ಹೋಗಬಾರ್ದು, ಬಿದ್ದು ಹೋಗಬಾರ್ದು ಅನ್ನೋದನ್ನ ಸಾಕಷ್ಟು ಗಮನವನ್ನ ವಹಿಸಿದ್ರು ಅಂತ ಅನ್ಸುತ್ತೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಎವಿಡೆನ್ಸ್ ಕಲೆಕ್ಷನ್ ಗೋಲ್ಡನ್ ಅವರ್ ನಲ್ಲೂ ಕೂಡ ತುಂಬಾ ಕ್ರೂಷಿಯಲ್ ಆಗಿದೆ ಅನ್ಸುತ್ತೆ ಈ ಪ್ರಕರಣದಲ್ಲಿ. ಖಂಡಿತವಾಗ್ಲೂ ಮಮತಾ, ರೇಣುಕಾಸ್ವಾಮಿ ಕೊಲೆ ಕೇಸು ಈ ಮಟ್ಟಕ್ಕೆ ಬರಬೇಕು ಅನ್ನುವಂಥ ಕ್ರೆಡಿಟು ಕಾಮಾಕ್ಷಿಪಾಳ್ಯ ಪೊಲೀಸರಿಗೂ ಕೂಡ ಸಲ್ಲಬೇಕಾಗತ್ತೆ. ಪ್ರಮುಖವಾಗಿ ಈ ಪ್ರಕರಣ ಯಾವಾಗ ಬೆಳಕಿಗೆ ಬರುತ್ತೋ ಆ ಕೂಡಲೇ ಕಾರ್ಯಪ್ರವೃತ್ತರಾದಂಥ ಇನ್ಸ್ಪೆಕ್ಟರ್ ಗಿರೀಶ್ ನೇತೃತ್ವದ ತಂಡ ಬಹಳ ಚಾಕಚಕ್ಯತೆಯಿಂದ ಕೆಲಸವನ್ನು ಮಾಡಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಎಡೆಮುರಿ ಕಟ್ಟುವ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಈ ಪ್ರಕರಣದಲ್ಲಿ ಯಾವುದೇ ರೀತಿ ಕನ್ವಿಕ್ಟಿಂದ ಹೊರಗಡೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಸಣ್ಣ ಸಣ್ಣ ಎವಿಡೆನ್ಸ್ಗಳನ್ನು ಕೂಡ ಕಲೆ ಹಾಕುವ ಕೆಲಸವನ್ನು ಮಾಡಿರುವಂಥದ್ದು. ಆರಂಭದಲ್ಲಿ FSL ಟೀಮ್ ಕಲೆ ಹಾಕಿರುವಂಥ ಮಾಹಿತಿಗಳ ಜೊತೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಸುಮಾರು 56 ಜನರ ತಂಡದ ಅಧಿಕಾರಿಗಳು ಈ ಒಂದು ಪ್ರಕರಣದನ್ನು ತನಿಖೆಯನ್ನು ಮಾಡಿದ್ದು, ಅಂದರೆ ಒಟ್ಟು ಕ್ರೈಮ್ ನಡೆದಂಥ ಪ್ರತಿಯೊಂದು ಸ್ಥಳಕ್ಕೂ ಭೇಟಿ ನೀಡಿ ಅಲ್ಲಿ ಒಂದು ಸಣ್ಣ ಸಣ್ಣ ಎವಿಡೆನ್ಸ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಸುಮಾರು 231 ಸಾಕ್ಷ್ಯಗಳನ್ನು ಕಲೆ ಹಾಕಿ ಅವರಿಂದ ಸ್ಟೇಟ್ಮೆಂಟ್ ಪಡೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡಿರೋದನ್ನು ನೋಡಿದ್ರೆ ಈ ಪ್ರಕರಣದಲ್ಲಿ ಬಂಧಿತ ದರ್ಶನ್ ಅಂಡ್ ಗ್ಯಾಂಗ್ಗೆ ಕನ್ವಿಕ್ಟ್ ಮಾಡದೆ ನಾವು ಯಾವುದೇ ರೀತಿಯ ಕೆಲಸಕ್ಕೆ ಮುಂದಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಆ ಒಂದು ಚಾರ್ಜ್ ಶೀಟಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಈ ಪ್ರಕರಣದ ಡಿ ಗ್ಯಾಂಗ್ಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ತೀರ್ಮಾನಕ್ಕೆ ಈ ಪ್ರಕರಣದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ತನಿಖಾಧಿಕಾರಿಗಳು ಕೆಲಸ ಮಾಡಿರುವಂಥದ್ದು. ಮಮತಾ. ರೈಟ್ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಪೊಲೀಸ್ ಇಲಾಖೆ ಮೇಲೆ ಕೆಲ ಜನರಿಗೆ ಈ ಕೇಸ್ನ ಆರಂಭ ಹಂತದಲ್ಲಿ ಅಪನಂಬಿಕೆ ಇತ್ತು. ದೊಡ್ಡವರು ಇನ್ವಾಲ್ವ್ ಆಗಿರೋದ್ರಿಂದ ಬಿಟ್ಬಿಡ್ತಾರೆ, ಎಲ್ರನ್ನೂ ನಾಮಕೆ ವಾಸ್ತೆ ಮಾತ್ರ ಅರೆಸ್ಟ್ ಮಾಡ್ತಾರೆ, ನೋಡಿ ಆಚೆ ಬರ್ತಾರೆ, ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದವ್ರು ಎಲ್ಲರೂ ಕೂಡ ಸುಮ್ಮನಾಗಿಸುವಂತೆ ಕಾರ್ಯವನ್ನ ನಿರ್ವಹಿಸಿದಂತಹ ದಕ್ಷ ಅಧಿಕಾರಿಗಳಿಗೆ ನಾವು ಸಲ್ಯೂಟ್ ಹೇಳೋ ಕೆಲಸವನ್ನು ಮಾಡಲೇಬೇಕು. ಬಿಕಾಸ್ ದೇ ಡಿಸರ್ವ್ ದಟ್ ಅಪ್ರಿಸಿಯೇಷನ್. ಆ ಮಟ್ಟಿಗೆ ಈ ಕೇಸನ್ನು ತಗೊಂಡಿದ್ದಾರೆ. ಬಯಸಿದ್ರೆ ಅದು ಮುಚ್ಚೋಗ್ತಾ ಇತ್ತು.